ನಮಸ್ತೆ ಸ್ನೇಹಿತರೆ, GRS ಓನರ್ ಥಾಟ್ಸ್ಗೆ ತಮಗೆಲ್ಲ ಆಧಾರದ ಸ್ವಾಗತ. ಇವಾಗ ಬೆಂಡೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ನೋಡ್ತಾ ಇದ್ರಲ್ವ, ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹುರ್ಕೊಂಡು ಬರೋಣ ಸ್ನೇಹಿತರೆ. ಇದನ್ನಂದರೆ ಚೆನ್ನಾಗಿ ಫ್ರೈ ಮಾಡೋಣ. ಏಕೆಂದರೆ ನಮಗೆ ಜಿಬ್ಬಿನ ಅಂಶ ಇರುತ್ತಲ್ವ, ಜಿಬ್ಬಿನ ಅಂಶ ಎಲ್ಲ ಹೋಗಬೇಕು ನಮಗೆ ಅಂದರೆ ಫಸ್ಟು ನಾವು ಒಂದು ಅಂಚು ಅಥವಾ ಬಾಣಲೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ಆ ಹುರ್ಕೊಂಡ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಾಗಿ ಜಿಬ್ಬು ಹೋಗುತ್ತೆ ಸ್ನೇಹಿತರೆ. ಯಾರ್ಯಾರು ಹೊಸಬ್ರಿದ್ರೆ ದಯವಿಟ್ಟು GRS ಓನರ್ ಥಾಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸ್ನೇಹಿತರೆ. ಇದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಬೆಂಡೆಕಾಯಿ ಪಲ್ಯ ಸ್ನೇಹಿತರೆ. ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀವಪ್ಪ, ರಾತ್ರಿ ಅಥವಾ ಬೆಳಗ್ಗೆ ಇಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ತಟ್ ಅಂತ ರೆಡಿ ಆಗುತ್ತೆ. ಇವಾಗ ಮುಚ್ಚೋಣ ಸ್ನೇಹಿತರೆ, ಬೇಗ ಬೆಂದ್ಕೊಳ್ಳುತ್ತೆ. ನೋಡಿದ್ವಲ್ಲ, ಮುಚ್ಚಿ ತೆಗೆದಾದ್ಮೇಲೆ ಚೆನ್ನಾಗಿ ಬೆಂದ್ಕೊಂಡಿದೆ ಸ್ನೇಹಿತರೆ ಇದು. ಇವಾಗ ನಾವೇನು ಮಾಡೋಣ, ಸ್ವಲ್ಪ ಫ್ರೈ ಆಯಿತು ಎಲ್ಲ ಆಯಿತು, ಬೇಕು ಅಂದರೆ ಎಣ್ಣೆ ಹಾಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ ಸ್ನೇಹಿತರೆ. ಇದನ್ನೇನು ಮಾಡೋಣ ಸ್ನೇಹಿತರೆ, ಇವಾಗ ಆಲ್ರೆಡಿ ಹುರ್ಕೊಂಡ್ವಲ್ಲ, ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ. ಚೆನ್ನಾಗಿ ಹುರಿದಿದೆ, ನೋಡಿದ್ರೆ ಕಾಣಿಸ್ತಾ ಇದೆ ಅದು ಚೆನ್ನಾಗಿ ಬೆಂದಿದೆ ಅಂತ. ಜಿಬ್ಬಿನ ಅಂಶ ಎಲ್ಲ ಹೋಗಿದೆ ಸ್ನೇಹಿತರೆ. ಅದು ಇವಾಗ ಯಾವುದೇ ರೀತಿ ಜಿಬ್ಬಿನ ಅಂಶ ಇಲ್ಲ. ಇವಾಗ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ ಸ್ನೇಹಿತರೆ ಇದನ್ನು. ಓಕೆನಾ? ಇವಾಗ ನೋಡಿ, ಇಚ್ಕಿದ್ರೆ ಗೊತ್ತಾಗುತ್ತೆ ಆಲ್ರೆಡಿ ಇದು ಬೆಂದಿದೆ, ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆನಾ ಸ್ನೇಹಿತರೆ? ಇದನ್ನು ನಾವು ಒಂದು ತಟ್ಟೆ ಒಳಗೆ ಹಾಕಿಟ್ಕೊಳ್ಳೋಣ ಸ್ನೇಹಿತರೆ. ತಟ್ಟೆ ಒಳಗೆ ಹಾಕೊಂಡ್ಬಿಟ್ಟು ಈ ಕಡೆ ನಾವೇನು ಮಾಡೋಣ ಸ್ನೇಹಿತರೆ, ಎಣ್ಣೆ ಬಾಣಲೆ ಇಟ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಆದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ನಾವು ಕಾಮನ್ನಾಗಿ ಹಾಕ್ತೀವಲ್ಲ ಜೀರಿಗೆ ಹಾಕಿದ ತಕ್ಷಣ ಒಂದಿಷ್ಟು ಕರಿಬೇವು ಹಾಕೋಣ. ಈ ಕಡೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅಲ್ಲ, ಕೊತ್ತಂಬರಿ, ಬೆಳ್ಳುಳ್ಳಿ. ಓಕೆನಾ ಸ್ನೇಹಿತರೆ? ಇವಾಗ ನಾವು ಜೀರಿಗೆ ಕರಿಬೇವು ಹಾಕಿದ್ವಲ್ವ, ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ. ಇದನ್ನು 1-2 ನಿಮಿಷ ಮುಚ್ಚೋಣ ಸ್ನೇಹಿತರೆ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮುಚ್ಚಾದರೆ ಬೇಗ ಆಗುತ್ತೆ. ನಮಗೆ ಅರ್ಜೆಂಟ್ ಇದ್ದರೆ ಬೇಗ ಆಗಿಬಿಡುತ್ತೆ. ಓಕೆನಾ? ಇವಾಗ ಟೊಮೊಟೊ ಹಾಕ್ತೀನಿ ಸ್ನೇಹಿತರೆ. ನೋಡಿದ್ರಲ್ವ, ತೆಗೆದೆ. ಜೀರಿಗೆ, ಕರಿಬೇವು, ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ ಚೆನ್ನಾಗಿ ಸ್ವಲ್ಪ ಸೌಟ್ ತೊಗೊಂಡು ಹಿಂಗೆ ತಿರುಗ್ತಾ ಇದ್ದೀನಿ. ನೋಡಿದ್ರಲ್ವ, ಕಾಣಿಸ್ತಾ ಇದೆ. ಇದನ್ನು ಕೂಡ ನಾವೇನು ಮಾಡೋಣ ಸ್ನೇಹಿತರೆ, ಚೆನ್ನಾಗಿ 1-2 ನಿಮಿಷ ಮುಚ್ಚಿದ್ರೆ ಏನಾಗುತ್ತೆ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ. ಬೆಂಡೆಕಾಯಿ ಫ್ರೈ ಬೇಗ ರೆಡಿ ಆಗುತ್ತೆ. ರೊಟ್ಟಿ, ಚಪಾತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಮುಚ್ಚೋಣ ಸ್ನೇಹಿತರೆ 1-2 ನಿಮಿಷ. ನೋಡಿದ್ರಲ್ಲ ಚೆನ್ನಾಗಿದೆ, ಬೆಂದ್ಕೊಂಡಿದೆ. ಇವಾಗ ಹುರಿದುಕೊಂಡಂಥ ಬೆಂಡೆಕಾಯಿನ ಇದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಸೌಟ್ ತೊಗೊತಿರೋಣ. ಉಪ್ಪು ರುಚಿಗೆ ತಕ್ಕಷ್ಟು ನಾವು ಇದನ್ನು ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ನಾನು ಅರಿಶಿನ ಪುಡಿ ಕೂಡ ಹಾಕ್ತೀನಿ. ಉಪ್ಪು ಮತ್ತು ಅರಿಶಿನ ಪುಡಿ 2 ಹಾಕಿದ್ದೀನಿ ಸ್ನೇಹಿತರೆ. ಇದು ರೊಟ್ಟಿ, ಚಪಾತಿ ಮತ್ತು ತಿಳಿ ಸಾರಾದಾಗ ಅನ್ನದಲ್ಲಿ ಬಡಿಸ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಥಟ್ ಅಂತ ರೆಡಿ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರ್ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮ್ಮ ಲೈಕು ನನಗೆ ಭಾಳ ಸಪೋರ್ಟಿವ್ ಸ್ನೇಹಿತರೆ. ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಫ್ರೈ. 10 ನಿಮಿಷದಲ್ಲಿ ರೆಡಿಯಾಗಿದೆ. ಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೋದು, ಸ್ವಲ್ಪ ಡ್ರೈ ಇದೆ ಅಂದರೆ. ಇವಾಗ ಏನು ಮಾಡೋಣ ಸ್ನೇಹಿತರೆ, ಇದನ್ನು 5-6 ನಿಮಿಷ, ಬೇಡ 8 ನಿಮಿಷ, 5-6 ನಿಮಿಷ ಮುಚ್ಚಿಬಿಡೋಣ ಸ್ನೇಹಿತರೆ. 5-6 ನಿಮಿಷ ಮುಚ್ಚಾದಮೇಲೆ ಈ ಕಡೆ ಅಲ್ಲ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಒಂದು 2-4 ಪೀಸ್ ನಾನು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಬರೋಣ. ಮಿಕ್ಸಿಗೆ ಹಾಕ್ಕೊಂಡು ಬಂದಮೇಲೆ ಇದು ಬಿಟ್ಟಿದ್ನಲ್ಲ 5-6 ನಿಮಿಷ. ನೋಡಿ ಸ್ನೇಹಿತರೆ, ರೆಡಿ ಆಯ್ತಲ್ವಾ? ಹಾಕಿದೆ, ಅದನ್ನ ಮಿಕ್ಸಿಗೆ ಹಾಕಿದೆ. ನೋಡಿದ್ರಿ, ಚೆನ್ನಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಇದರಲ್ಲಿ ಹಾಕಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನು ಏನು ಮಾಡೋಣ ಸ್ನೇಹಿತರೆ, ಇದು ಒಂದು ಆಲ್ರೆಡಿ ಬೆಂದಿದೆ, 4-5 ನಿಮಿಷ ಬಿಡೋಣ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಹೌದಾ? ಥಟ್ ಅಂತ ರೆಡಿ ಆಯಿತು. ಪ್ಲೀಸ್ ಲೈಕ್ ಮಾಡಿ. ರೆಡಿಯಾಗಿದೆ.